बोलो भारत माता की, कांग्रेस पार्टी की, मल्लिकार्जुन खड़गे की, सोनिया गांधी की, राहुल गांधी की, मुख्यमंत्री सिद्धरामಯ್ಯನವರಿಗೆ ಬಂಧುಗಳೇ, ವೇದಿಕೆಯಲ್ಲಿ ಮರ್ತುಬಿಟ್ಟಿದೆ. ಮಾನ್ಯ ಶ್ರೀ ಸುರ್ಜಿವಾಲಾ ಸಾಹೇಬರು ಇದ್ದಾರೆ. ಸುರ್ಜಿವಾಲಾ ಸಾಹೇಬಕ್ಕೆ ನಾವು ನಮ್ಮ ಹಿರಿಯ ಅಂತ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ, ನಮ್ಮ ಜನಾರ್ದನ್ ಪೂಜಾರಿ ಅವ್ರನ್ನ, ಇವತ್ತು ನಾವು ಮತ್ತು ವೀರಪ್ಪ ಮೊಯ್ಲಿಯವರು ಕಳೆದ 40-45 ವರ್ಷಗಳ ಕಾಲ ಈ ರಾಜ್ಯಕ್ಕೆ, ಈ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ. 100 ಜನ ಯುವಕರುಗಳನ್ನ ಈ ರಾಜ್ಯದ ನಾಯಕತ್ವದಲ್ಲಿ ಬೆಳೆಸಿ ಇವತ್ತು ನಮ್ಮ ಪಕ್ಷ ಬಲವರ್ಧನೆಗೆ ಮಾಡಿಕೊಟ್ಟಿದ್ದಾರೆ. ನನಗೆ ನೆನಪಿದೆ, ಇವತ್ತು ಜನಾರ್ದನ್ ಪೂಜಾರಿ ಅವರ ಆರೋಗ್ಯ ಸರಿ ಇಲ್ಲ, ಪಕ್ಷದ ಅಧ್ಯಕ್ಷರಾಗಿ 2 ಬಾರಿ ಕೆಲಸ ಮಾಡಿದವರು. ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾಗ, ಒಂದು ಕಾಲದಲ್ಲಿ ಯಾರು ಬ್ಯಾಂಕಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ ಮೇಲೆ ನಾನೊಬ್ಬ ವಿದ್ಯಾರ್ಥಿ ನಾಯಕ ಇದ್ದಾಗ ಒಂದೊಂದು ಸ್ಕೂಟರ್ ಬೇಕಾಗಿತ್ತು. ಆ ಸ್ಕೂಟರ್ 5,000 ರೂಪಾಯಿ. 5,000 ರೂಪಾಯಿಗೆ ನಾನು ಯಾರೋ ಕರ್ಕೊಂಡೋಗಿ 3-4 ಜನಕ್ಕೆ ಸೈನ್ ಹಾಕ್ಸ್ಬೇಕಾಯ್ತು ಗ್ಯಾರಂಟಿಗೆ ಅಂತ ಒಂದು ಸಂದರ್ಭ. ಅದು ಮುಗಿದಿದ್ದಂಗೆ ಪೂಜಾರಿ ಅವರು ಒಂದು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತ ಶಕ್ತಿ ತುಂಬಿ ಬ್ಯಾಂಕಿನ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಾಲವನ್ನು ಕೊಡುವಂತ ಒಂದು ಶಕ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಟ್ಟದ್ದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಗಮನದಲ್ಲಿಟ್ಕೊಂಡು ಪೂಜಾರಿ ಅವರು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. 5,000, 10,000. ನಾನು ಅಸೆಂಬ್ಲಿಲಿ ಸೋತಿದ್ದೆ 85ರಲ್ಲಿ. ನಾನು ಕೂಡ ಹೋಗಿ ನಮ್ಮ ಊರಿನಲ್ಲಿ ಪೂಜಾರಿ ಅವ್ರನ್ನ ಕರ್ಕೊಂಡೋಗಿ ಒಂದು ಸಾಲ ಮೇಳವನ್ನ ಕನಕಪುರದಲ್ಲಿ ಮಾಡಿದೆ. ಆ ಸಾಲ ಮೇಳದ ಪರಿಣಾಮ ನಾನು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾದೆ, ಅದಾದ್ಮೇಲೆ ಶಾಸಕನಾದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ನನ್ನ ಶಾಸಕನಾಗಿ ಇವತ್ತು ನಾನು ಬಂದಿದ್ದೇನೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಈ ದೇಶಕ್ಕೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಕೊಂಡು ಹೋಗ್ತಾ ಇದೆ. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಜನ ನೀವು, ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಜನ ನೀವು. ಈ ಭೂಮಿಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ರು. ಇದೇ ಭೂಮಿಲಿ, ಇದೇ ಸಾಯದ ಜಾಗದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳಲ್ಲಿ ಈ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಭೂಮಿ, ಈ ಭೂಮಿಯಿಂದ ಮೊದಲನೇ ಗ್ಯಾರಂಟಿ ವಿಧಾನಸೌಧ. ಇವತ್ತು ಹೆಣ್ಣು ಮಕ್ಕಳು, ಇವತ್ತು ಕೋಟ್ಯಾಂತರ ಹೆಣ್ಣು ಮಕ್ಕಳು ಇವತ್ತು ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಉಚಿತವಾಗಿ ಬಸ್ನಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಈ ಭೂಮಿಲಿ ಘೋಷಣೆ ಮಾಡಿದಂತ ಪುಣ್ಯ ಭೂಮಿ. ಅದಕ್ಕೆ ಹೆಣ್ಣು ಹೆಣ್ಣು ಕುಟುಂಬದ ಕಣ್ಣು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ನಮ್ಮ ಮುಖ್ಯಮಂತ್ರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಂತೆ, ಎಲ್ಲ ದೇವಸ್ಥಾನಗಳಿಗೂ, ನಿಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲ ದೇವಸ್ಥಾನಗಳಿಗೆ 1,000 ಜನ ಹೆಚ್ಚಿಗೆ ಜಾಸ್ತಿ ಆಗಿದೆ. ಆರ್ಥಿಕವಾದಂತ ಶಕ್ತಿ ಬಂದಿದೆ. ದೇವಸ್ಥಾನದಲ್ಲಿ ಹೋಗಿ ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ, ಮಂತ್ರಿಗಳ ಪರವಾಗಿ ಅರ್ಚನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದಂತ ಒಂದು ಮಾತು ಇಲ್ಲಿ ನಾನು ನೆನೆಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.